ಹಲೋ ಎವ್ರಿವನ್, ವೆಲ್ಕಮ್ ಟು ಅರುಣಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇದು ಡೇ ಬ್ಲಾಗ್ ಹಾಕ್ತಾಯಿದ್ದೀನಿ. ಕಿಚನ್ ಕ್ಲೀನಿಂಗ್ದು ವೀಡಿಯೋ ಹಾಕ್ತಾಯಿದ್ದೀನಿ. ಹಬ್ಬ ಇರೋದ್ರಿಂದ ಡೀಪ್ ಕ್ಲೀನ್ ಮಾಡ್ತಿದ್ದೆ ಕಿಚನ್ನ. ಇಲ್ಲಾಂದರೂ ಸಹ ನಮ್ಮ ಕಿಚನ್ ಯಾವಾಗಲೂ ಹೀಗೆ ಇರುತ್ತೆ ನೋಡೋದಕ್ಕೆ. ಹಬ್ಬ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 8 ಡೇಸ್ ಅಥವಾ 10 ಡೇಸ್ ಬ್ಯಾಕೇನೋ ಕ್ಲೀನ್ ಮಾಡಿದ್ದೆ, ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಕಿಚನ್ನ ಆಲ್ರೆಡಿ ನಾನು ಯಾವಾಗಲೂ ಅಡುಗೆ ಮಾಡಿದಾಗೆಲ್ಲ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಈ ರ್ಯಾಕ್ಸ್ ಮಾತ್ರ ಎವ್ರಿ 10 ಡೇಸ್ ಅಥವಾ 12 ಡೇಸ್ ಒನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ. ಈ ಬೇಳೆ ಕಾಳುಗಳೆಲ್ಲ ಏನು ಹಾಕಿರ್ತೀನೋ ಆ ರ್ಯಾಕ್ಸ್ ಎಲ್ಲ ಬಂದುಬಿಟ್ಟು ಈ ಥರ 10 ಡೇಸ್ ಒನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ. ಈ ಟೈಲ್ಸು ನೀವು ಇದೇನು ಗ್ಯಾಸ್ ಸ್ಟವ್ ನೋಡ್ತಾ ಇದ್ದೀರಾ, ಅವಾಗಿಂದ ತಿಂಡಿ ಮಾಡಿದ ಟೈಮಲ್ಲಿ ಅಥವಾ ಅಡುಗೆ ಮಾಡಿದ ಟೈಮಲ್ಲಿ ಏನು ಆವಾಗಲೇ ಕುಕ್ ಮಾಡ್ತಾಯಿರ್ತೀನಿ, ಆ ಕುಕ್ ಮಾಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ನನಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗೋದಿಲ್ಲ. ಆವಾಗ ಮಾಡ್ಕೊಂಬಿಟ್ರೆ ಕಷ್ಟ ಆಗೋದಿಲ್ಲ. ನಾವು ಮಾಡಿ ಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೊಳ್ತೀವಿ ಅಥವಾ ಆಮೇಲೆ ಮಾಡ್ಕೊಳ್ತೀನಿ ಅಂದರೆ ಆವಾಗಲೇ ಸ್ವಲ್ಪ ಕಷ್ಟ ಅನಿಸೋದು. ಆವಾಗ ಅಡುಗೆ ಮಾಡಬೇಕಾದ್ರೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಕಷ್ಟ ಅನಿಸೋದಿಲ್ಲ. ಸೊ ಹೀಗಿದೆ ನಮ್ಮ ಕಿಚನ್ನು. ಕಾಂಬಿನೇಷನ್ ಬಂದು ಯೆಲ್ಲೋ ವಿತ್ ವೈಟ್ ಕಾಂಬಿನೇಷನಲ್ಲಿ ಮಾಡಿಸಿದ್ದೀವಿ ನಾವು ಕಿಚನ್ನ. ಇದು ಮೇಲ್ಗಡೆ ಲಾಫ್ಟ್ ಏನದು ಎಲ್ಲೋ ನೋಡ್ತಾ ಇದ್ದೀರಲ್ಲ, ಅದು ನಾವು ಲ್ಯಾಮಿನೇಟ್ ಶೀಟ್ಸ್ ಬಂದುಬಿಟ್ಟು 1.3 ಥಿಕ್ನೆಸ್ಸಲ್ಲಿ ಲ್ಯಾಮಿನೇಟ್ ಶೀಟ್ ಹಾಕ್ಸಿದ್ದೀವಿ. ಹಾಗೆ ಲೋಯರ್ ಲಾಫ್ಟ್ ಏನನ್ನು ನೋಡ್ತಾ ಇದ್ದೀರಾ ವೈಟ್ ಕಲರ್, ಅದು ಕೂಡ 1.3 ಥಿಕ್ನೆಸ್ಸಲ್ಲಿ ನಾವು ಹಾಕ್ಸಿದ್ದೀವಿ. ಸೊ ದಟ್ ಮೇಂಟೆನೆನ್ಸ್ ಮಾಡೋಕ್ಕಾಗುತ್ತೆ ಈಸಿಯಾಗಿ ಅಂಥೇಳಿ. ಹಾಗೆ ಇದೆಲ್ಲ ವಾಟರ್ ಪ್ರೂಫ್ ವುಡ್ ಆಗಿರೋದ್ರಿಂದ ಯಾವುದೇ ಥರ ನೀರು ಬಿದ್ದರೂ ಸಹ ಅದರಲ್ಲಿ ಈ ಬೂಸ್ಟ್ ಬರೋದಾಗಿರಲಿ ಕೊಳೆಯೋದಾಗಿರಲಿ ಆಗೋದಿಲ್ಲ. ವುಡ್ಡು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಮತ್ತು ನೋಡಿ ಆವಾಗಿಂದ ಎಸ್ಪೆಷಲಿ ವೈಟ್ ಹಾಕ್ಸಿರೋದ್ರಿಂದ ಆವಾಗ ಮೇಂಟೈನ್ ಮಾಡ್ಕೊಳ್ತಾ ಇರಬೇಕು. ಎವ್ರಿ ಡೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಈಸಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ತುಂಬ ಗಲೀಜಾಗಿ ಕಾಣುತ್ತೆ. ಇದು ನಮ್ಮದು ಮನೆ ಕಟ್ಟಿ 4ರಿಂದ 5 ವರ್ಷ ಆಗ್ತಾಯಿದೆ. ಈ 5 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಸೊ ನಾನು ಯಾವಾಗಲೂ ಹೀಗೆ ಮೇಂಟೈನ್ ಮಾಡಿರೋದು ನೋಡ್ಬೋದು. ಕಿಚನ್ ಹೀಗೆ ಇರುತ್ತೆ. ನಮ್ಮ ಕಿಚನ್ ಯಾವಾಗ ಬಂದರೂ ಹೀಗೆ ಕಾಣಿಸುತ್ತೆ ಕಿಚನ್ನು. ಮತ್ತು ನಾನೊಂದು ಪಾತ್ರೆ ಸಹ ನಾನು ಶಿಂಕಲ್ಲಿ ಬಿಡೋದಿಲ್ಲ. ಆವಾಗ ಅಡುಗೆ ಮಾಡಿರೋದಾಗಿರಲಿ, ಆವಾಗ ತಿನ್ನೋದಾಗಿರಲಿ ಆವಾಗಲೇ ನಾನು ತೊಳ್ಕೊಂಡು ಬಿಡ್ತೀನಿ. ಸೊ ದಟ್ ನಮ್ಮನೆ ಯಾವಾಗಲೂ ಹೀಗೆ, ಆ ಕಿಚನ್ ಯಾವಾಗಲೂ ಹೀಗೆ ಕಾಣುತ್ತೆ. ಸೊ ಮಕ್ಕಳಿರೋದ್ರಿಂದ ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಹಾಲಲ್ಲಿ ಆಟ ಸಾಮಾನು ಬಿದ್ದಿರ್ಬೋದು, ಅದು ಇದು ಇರುತ್ತೆ ಹೊರತು ಇಲ್ಲಾಂದರೆ ಹೀಗೆ ಇರುತ್ತೆ ನಮ್ಮದು ಕಿಚನ್ ಅಥವಾ ಹಾಲ್ ಆಗಿರಲಿ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಸೊ ಇದು ನೀವೇನು ನೋಡ್ತಾ ಇದ್ದೀರಾ ಗ್ರಾನೈಟ್ ಥರ, ಇದು ಗ್ರಾನೈಟ್ ಅಲ್ಲ, ನಾವು ಹ್ಯಾಂಡ್ಮೇಡ್ ವೈಟ್ ಕ್ವಾರ್ಟ್ಸ್ ಹಾಕ್ಸಿರೋದು ವೈಟ್ ಕಲರು. ಇದು ತುಂಬ ಚೆನ್ನಾಗಿದೆ ಕ್ವಾರ್ಟ್ಸ್ ಆ್ಯಕ್ಚುಲಿ. ಬಟ್ ನಾವು ಡಬಲ್ ಲೇಯರ್ ಹಾಕ್ಸಿದ್ದೀವಿ. 20 mm 20 mm 40 mm ಮಾಡಿ ಅದನ್ನ ಥಿಕ್ನೆಸ್ಸಲ್ಲಿ ನಾವು ಹಾಕ್ಸಿದ್ದೀವಿ. ಯಾಕಂದರೆ ಗ್ಯಾಸ್ ಸ್ಟವ್ ಎಲ್ಲ ಕುಂಡ್ರಿಸ್ತೀವಿ ಅಂದ್ಬಿಟ್ಟು ಅದನ್ನ 40 mm ಥಿಕ್ನೆಸ್ಸಲ್ಲಿ ನಾವು ಹಾಕ್ಸಿದ್ದೀವಿ. ಬಟ್ ಇದು ಕ್ವಾರ್ಟ್ಸ್ ಬರೋದು ಬರೀ 20 mm ಅಲ್ಲಿ. 40 mm ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಹೇಳಿದ್ದು ಬಂದು ಇದು 20 mm ಅಲ್ಲಿ ಮಾತ್ರ ನಿಮಗೆ ಬರೋದು ವೈಟ್ ಕ್ವಾರ್ಟ್ಸ್ ಅಂತ ಹೇಳಿದ್ರು. ಸೊ ನಾವು ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿರಲಿ ಅಂತ 40 mm ಕ್ವಾರ್ಟ್ಸ್ ಕೊಡ್ಸಿದ್ದೀವಿ. ಸೊ ಇದಕ್ಕೂ ಮೇಂಟೈನ್ ಮಾಡಬೇಕು. ಇದು ಏನು ಸುಲಭ ಅಲ್ಲ. ಏನಾದರೂ ಅಕಸ್ಮಾತ್ ಇನ್ ಕೇಸ್ ಅರ್ಶಿನ ಬೀಳೋದಾಗಿರಲಿ, ಇನ್ ಕೇಸ್ ನಾವು ಏನಾದರೂ ಅಡುಗೆ ಮಾಡಬೇಕಾದ್ರೆ ಸ್ಪಿಲ್ ಓವರ್ ಆಗಿದ್ರೆ ಅಲ್ಲಿ ಇಲ್ಲಿ ಏನಾದರೂ ಚೆಲ್ಲಿದರೆ ತಕ್ಷಣವೇ ಒರೆಸ್ಕೊಳ್ಬೇಕು. ಇಲ್ಲಾಂದರೆ ಅದು ಕರೆ ಹಾಗೆ ಉಳಿಯುತ್ತೆ. ಬಟ್ ಒನ್ ಗುಡ್ ಪಾರ್ಟ್ ಏನಂದರೆ ಇದ್ರದ್ದು ಈ ಮಾರ್ಬಲ್ ಥರ ಕಳೆ ಅಲ್ಲೇ ಉಳಿದ್ಬಿಡೋದಿಲ್ಲ. ಅದು ತುಂಬ ಕಷ್ಟ ಹೋಗೋದೇ ಇಲ್ಲ ಮಾರ್ಬಲಲ್ಲಿ ಅಕಸ್ಮಾತ್ ಏನಾದರೂ ಕಲೆ ಆದರೆ. ಬಟ್ ಇದರಲ್ಲಿ ಏನಂದರೆ ನಾವು ಅದ್ರ ಮೇಲೇ ಪ್ರೆಷರ್ ಕೊಟ್ಟು ಡೈಲಿ ಕ್ಲೀನ್ ಮಾಡ್ತಾಯಿದ್ರೆ ಒಂದು 4-5 ಡೇಸಲ್ಲಿ ಹೊಟ್ಟೋಗುತ್ತೆ. ಅದಂತೂ ಹೇಳ್ಬೋದು, ಕ್ಲೀನಾಗೆ ಹೋಗುತ್ತೆ. ಬಟ್ ಏನಂದರೆ ಅದ್ರ ಮೇಲೆ ಡೈಲಿ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ಹೋಗೋದಿಲ್ಲ, ಹಾಗೆ ಉಳಿದು ಬಿಡುತ್ತೆ. ಸೊ ಇದು ವೈಟ್ ನಾವು ಕ್ವಾರ್ಟ್ಸ್ ಹಾಕ್ಸಿರೋದು. ಯಾರೆಲ್ಲ ಇನ್ ಕೇಸ್ ನಿಮಗೆ ಈ ಕಿಚನ್ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಸೊ ದಟ್ ನನಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಮತ್ತು ಅದು ಟೈಲ್ಸ್ ನೋಡ್ತಾ ಇದ್ದೀರಲ್ಲ, ನಮಗೆ ಹೇಳಿದ್ರು ಎಷ್ಟೊಂದು ಜನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ವೈಟ್ ಹಾಕ್ಸ್ಬೇಡಿ, ಬೇರೆ ಕಲರ್ ಚೇಂಜ್ ಮಾಡಿ ಅಂತ. ಬಟ್ ಆವಾಗ ಕ್ರೇಜ್ ಇರುತ್ತಲ್ಲ ನಮಗೆ, ಇಲ್ಲ ಹಿಂಗೆ ಕಾಣಿಸ್ಬೇಕು, ಹಿಂಗೆ ಚೆನ್ನಾಗಿರುತ್ತೆ, ಹಂಗೆ ಮೇಂಟೈನ್ ಮಾಡಿಬಿಡ್ತೀವಿ, ಹಿಂಗೆ ಮೇಂಟೈನ್ ಮಾಡಿಬಿಡ್ತೀವಿ ಅಂತ ಹಾಕ್ಸ್ಕೊಂಡ್ವಿ. ಬಟ್ ಆಮೇಲೆ ಹಾಕ್ಸಾದ್ಮೇಲೆ ಗೊತ್ತಾಯಿತು ಮೇಂಟೈನ್ ಮಾಡೋದು ಕಷ್ಟ ಇದೆ ಅಪ್ಪ, ಇದು ನಾನು ಹಾಕ್ಸ್ಬಾರ್ದಾಗಿತ್ತು ಅಂತ. ಆ್ಯಕ್ಚುಲಿ ಇದು ಆಪ್ಷನ್ ನನಗೆ ಬಿಟ್ಟಿದ್ದರು ನಮ್ಮ ಹಸ್ಬೆಂಡು, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಸ್ಕೊ ಅಂತೇಳಿ. ಇಲ್ಲ ನಾನೇ ಚೆನ್ನಾಗಿಲ್ಲ, ನಾನು ಮೇಂಟೈನ್ ಮಾಡ್ತೀನಿ, ಹಾಕ್ಸ್ಕೊಳ್ಳೋಣ ಪರವಾಗಿಲ್ಲ ಅಂತೇಳಿ ವೈಟ್ ಹಾಕ್ಸ್ಕೊಂಡೆ. ಬಟ್ ಅದು ಇವಾಗ ಅನಿಸ್ತಾ ಇದೆ ವೈಟ್ ಹಾಕ್ಸ್ಕೊಬಾರ್ದಾಗಿತ್ತು ಅಂತ. ಎಲ್ಲರೂ ಹೇಳಿದ್ರು ವೈಟ್ ಬೇಡ, ವೈಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ, 2 ಮಕ್ಕಳು ಬೇರೆ ಇದ್ದಾರೆ, ಎವ್ರಿ ಟೈಮ್ ನೀವು ಕಿಚನಲ್ಲೇ ಇರೋಕ್ಕಾಗಲ್ಲ ಅಂತೇಳಿ. ಬಟ್ ಹಾಕ್ಸ್ಕೊಂಬಿಟ್ಟಿದ್ದೀನಿ. ಇವಾಗ ಮೇಂಟೈನ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಡೈಲಿ ನಾನು ಮೇಂಟೈನ್ ಮಾಡ್ತೀನಿ. ಆವಾಗ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರು ಅಷ್ಟೇ, ಲಂಚ್ ಮಾಡಿದ್ರು ಅಷ್ಟೇ, ಡಿನ್ನರ್ ಮಾಡಿದ್ರು ಅಷ್ಟೇ. ಮಾಡಿದ ತಕ್ಷಣ ನಾನು ಟೈಲ್ಸ್ನ ಇಲ್ಲೇನು ನೋಡ್ತಾಯಿದ್ರೆ ನಿಮ್ಗೆ ಅನಿಸ್ಬೋದು ಗಲೀಜೆ ಎಲ್ಲ ಏನಕ್ಕೆ ಇವ್ರು ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ. ಯಾವಾಗಲೂ ಹೀಗೆ ಇರುತ್ತೆ. ಬಟ್ ಆದರೂ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಅದೊಂಥರ ಹೇಳ್ತಾರಲ್ಲ ಕ್ಲೀನಿಂಗ್ ಫೋಬಿಯಾ ಅನ್ನತ್ತ.
ಆ ಥರ ಆಗೋಗಿದೆ. ಕ್ಲೀನ್ ಮಾಡ್ತಾನೆ ಇರ್ತೀನಿ. ಈ ವಾರ್ಡ್ರೋಬ್ಸ್ ಆಗಿರ್ಬೋದು, ಐ ಮೀನ್ ಕಿಚನ್ದು ವಾರ್ಡ್ರೋಬ್ಸ್ ಏನೇನು ಕಾಣಿಸುತ್ತೋ ಅದೆಲ್ಲ ಹೀಗೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಹೀಗೆ ಮೇಂಟೈನ್ ಮಾಡ್ತೀನಿ. ಎವ್ರಿ 15 ಡೇಸ್ ಅಥವಾ 20 ಡೇಸ್ ಒನ್ಸ್ ನಾನು ಚಿಮ್ನಿನೂ ಅಷ್ಟೇ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಈ ಥರ ಒಳಗಡೆ ಎಲ್ಲ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಚಿಮ್ನಿನೂ ಗಲೀಜು ನೋಡೋಕ್ಕೆ ಇಷ್ಟ ಆಗೋದಿಲ್ಲ. ಮತ್ತು ಹಾಗೆ ನಿಮಗೆ ಆ ಕಡೆ ಏನಪ್ಪ ಇದು ಚಿಮ್ನಿಗೆ ಆ ಕಡೆ ಈ ಥರ ಸಿಲ್ವರ್ ಫಾಯಿಲ್ ಹಾಕಿದ್ದಾರೆ ಅಂತ ನೀವು ಅನಿಸ್ಬೋದು. ಬಟ್ ಏನಂದರೆ ಇದನ್ನು ನಾವು ಅಡುಗೆ ಮಾಡಬೇಕಾದ್ರೆ ಇದು ಏನೇ ಒಗ್ಗರಣೆ ಹಾಕಿರಲಿ ಅಥವಾ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅದು ಹೊಗೆ ಬಂದ್ಬಿಟ್ಟು ಸೀದಾ ಡೈರೆಕ್ಟಾಗಿ ಚಿಮ್ನಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಅದು ಲ್ಯಾಮಿನೇಟ್ ಶೀಟ್ಸ್ಗೆ ಇನ್ ಕೇಸ್ ಅದು ಎಲ್ಲ ಜಿಡ್ಡೆಲ್ಲ ಏನಾದರೂ ಹೋಗಿ ಲ್ಯಾಮಿನೇಟ್ ಶೀಟ್ಸ್ ಮೇಲೆ ಕುತ್ಕೊಂಡ್ರೆ ತುಂಬ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ನಾನು ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಬಿಟ್ಟಿದ್ದೀನಿ. ಸೊ ದಟ್ ಎವ್ರಿ 15 ಡೇಸ್ ಒನ್ಸ್ ಅದನ್ನ ತೆಗೆದ್ಬಿಟ್ಟು ಲೈಟಾಗಿ ಆಗಿರುತ್ತೆ, ಅಂದರೆ ಜಿಡ್ ಆಗಿರುತ್ತೆ ವುಡ್ ಮೇಲೆ, ತೀರಾ ಜಾಸ್ತಿ ಆಗಿರಲ್ಲ. ಅದೇ ನೀವು ಲ್ಯಾಮಿನೇಟ್ ಶೀಟ್ ಹಾಕಿಲ್ಲ ಅಂದರೆ ವಿತಿನ್ 1 or 2 ಡೇಸ್ ಒಳಗಡೆ ತುಂಬ ಜಿಡ್ ಕುತ್ಕೊಳ್ಳುತ್ತೆ ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಈ ಥರ ಫಾಯಿಲ್ ಹಾಕ್ಬಿಡ್ತೀನಿ. ಇದೇನು 100% ಜಿಡ್ ಕುತ್ಕೊಳ್ಳುತ್ತಲ್ಲ ಅದಕ್ಕಿಂತ ಒಂದು 10% ಅಷ್ಟೇ ಇರುತ್ತೆ. ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ಆ ಕಡೆ ಏನೇ ಅದು ಹೊಗೆ ಹೋದರೂ ಕೂಡ ಆ ಫಾಯಿಲ್ ಮೇಲೇ ಜಿಡ್ ಕುತ್ಕೊಳ್ಳಿ ಅಂತೇಳಿ ನಾನು ಆ ಕಡೆ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಆ ಕಡೆ ಸ್ವಲ್ಪ ವುಡ್ಗೆ, ಈ ಕಡೆ ಸೈಡ್ ಲೆಫ್ಟ್ ಸೈಡೂ ಹಾಕಿದ್ದೀನಿ, ಹಾಗೆ ರೈಟ್ ಸೈಡೂ ನಾನು ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ. ಯಾಕಂದರೆ ಯಾವುದೇ ಥರ ಹೊಗೆ ಹೋದರೂ ಕೂಡ ಅದ್ರ ಮೇಲೆ ಜಿಡ್ ಕುತ್ಕೊಳ್ಬಾರ್ದು ಅಥವಾ ಅದ್ರ ಮೇಲೆ ಅದಕ್ಕೋಸ್ಕರ ನಾನು ಆ ಥರ ಫಾಯಿಲ್ ಹಾಕಿದ್ದೀನಿ. ಆ ಕಡೆ ಸೈಡು ಈ ಕಡೆ ಸೈಡು ಫಾಯಿಲ್ ಹಾಕಿರೋದು ನಾನು. ಸೊ ದಟ್ ಗಲೀಜು ಸ್ವಲ್ಪ ಕಮ್ಮಿ ಆಗಲಿ. ವೈಟ್ ಹಾಕ್ಸಿರೋದ್ರಿಂದ ಅದು ಎದ್ದು ಕಾಣುತ್ತೆ. ಇನ್ನೊಂದು ಮತ್ತು ಕ್ಲೀನ್ ಮಾಡೋದಕ್ಕೆ ಕೈ ತುಂಬ ಸ್ಟ್ರಾಂಗಾಗಿರಬೇಕು. ಕ್ಲೀನ್ ಮಾಡೋ ಕೆಪಾಸಿಟಿ ಇದೆ. ಡೈಲಿ ನಾವು ಆವಾಗಲೇ ಕ್ಲೀನ್ ಮಾಡ್ಕೊಳ್ತೀವಿ. ಅದೇನು ಹೊಗೆ ಹೋಗಿ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ, ಅದೆಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಳ್ತೀವಿ ಅಂದರೆ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡೋದು ಬೇಡ. ಅದು ನಾವು ಎವ್ರಿಡೇನೂ ನಮ್ಮ ಕೈಲಿ ಅಲ್ಲಿವರೆಗೂ ಪ್ರೆಷರ್ ಕೊಟ್ಟು ನಾವು ಅದನ್ನ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ. ಸೊ ದಟ್ ಎವ್ರಿ 10 ಡೇಸ್ ಒನ್ಸ್ ನಾನು ಅದನ್ನ ರಿಮೂವ್ ಮಾಡಿ ಹೊಸದು ಅಲ್ಯೂಮಿನಿಯಂ ಫಾಯಿಲ್ ಹಾಕ್ತೀನಿ. ಅದರಿಂದ ಯಾವುದೇ ಥರ ಫುಡ್ಡಿಗೆ ಆಗಿರಲಿ ಯಾವುದೇ ಥರ ಡ್ಯಾಮೇಜಸ್ ಏನೂ ಆಗೋದಿಲ್ಲ. ಹಾಗೆ ನೀವು ಇದು ಚಿಮ್ನಿ ಏನು ನೋಡ್ತಾ ಇದ್ದೀರಲ್ಲ, ಈ ಚಿಮ್ನಿನೂ ಅಷ್ಟೇ ಯಾವಾಗಲೂ ಹೀಗೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಟಿಪ್ಸ್ ಏನು ಕೊಡಬೇಕಂತ ಇದ್ದೀನಿ ಅಂದರೆ, ಎಷ್ಟೊಂದು ಜನ ಇವಾಗ ನಾವು ಚಿಮ್ನಿ ಹಾಕ್ಸ್ಕೊಳ್ಬೇಕಾದ್ರೆ ಅವ್ರು ಬಂದು ಹೇಳಿರ್ತಾರೆ ನೀವು ಚಿಮ್ನಿ ಯಾವಾಗಲೂ ಆನಲ್ಲೇ ಇಟ್ಕೊಳ್ಬೇಕು, ಸ್ವಿಚ್ ಆನಲ್ಲೇ ಇರಬೇಕು ಅಂತ. ಬಟ್ ಇಲ್ಲ, ಸ್ವಿಚ್ ಆನಲ್ಲಿ ಇರಬಾರ್ದು, ಸ್ವಿಚ್ ಆಫ್ ಮಾಡಿರಿ. ಯಾಕಂದರೆ ನಮ್ಮ ಮನೇಲಿ ರೀಸೆಂಟಾಗಿ ಏನಾಯಿತು ಅಂದರೆ ಓವರ್ ಕರೆಂಟ್ ಪಾಸಾಗಿ ಚಿಮ್ನಿ ಹಾಳಾಗಿತ್ತು. ಅದಕ್ಕೆ ನಾನು 8,000 rupees ಕೊಟ್ಟು ತಿರ್ಗಾ ಚಿಮ್ನಿ ರೆಡಿ ಮಾಡಿಸ್ಕೊಂಡ್ವಿ. ಅದು ಒಳಗಡೆ ಕಾಯಿಲ್ ಹೋಗ್ಬಿಟ್ಟಿತ್ತು. ಸೊ ಓವರ್ ಕರೆಂಟ್ ಪಾಸಾಗಿ. ಸೊ ಅದಕ್ಕೋಸ್ಕರನೇ. ಸೊ ಯಾರು ಅಷ್ಟೇ ಸ್ವಿಚ್ ಆನ್ ಮಾಡಿ ಇಟ್ಟಿರಬೇಡಿ, ಸ್ವಿಚ್ ಆಫ್ ಮಾಡಿ. ಇನ್ ಕೇಸ್ ನೀವು ಯಾವಾಗಾದರೂ ಒಗ್ಗರಣೆ ಯೂಸ್ ಮಾಡಬೇಕು ಅಥವಾ ಇನ್ ಕೇಸ್ ನಿಮ್ಗೆ ಏನಾದರೂ ಯೂಸ್ ಮಾಡಬೇಕು ಚಿಮ್ನಿ ಅಂದಾಗ ಮಾತ್ರ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಿಚ್ ಆನ್ ಮಾಡೋಕ್ಕೆ ಹೋಗಬೇಡಿ. 24/7 ಸ್ವಿಚ್ ಆನಲ್ಲಿ ಇಟ್ಟಿರಬೇಡಿ ಚಿಮ್ನಿದು ಮಾತ್ರ. ಈ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಚಿಮ್ನಿನ 24/7 ಯಾವಾಗಲೂ ಸ್ವಿಚ್ ಆನ್ ಮಾಡಿಟ್ಟಿರಬೇಡಿ, ಸ್ವಿಚ್ ಆಫ್ ಮಾಡಿಟ್ಟಿರಿ. ಯಾವಾಗ ನೀವು ಚಿಮ್ನಿ ಯೂಸ್ ಮಾಡಬೇಕು ಆವಾಗ ಮಾತ್ರ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಮಗಿದು ಮದರ್ ಬೋರ್ಡ್ ಹೋಗಿತ್ತು ಚಿಮ್ನಿದು. ಆವಾಗ ರೆಡಿ ಮಾಡೋಕ್ಕೆ ಬಂದವರು ನಮಗಿದು ಇನ್ಫಾರ್ಮೇಷನ್ ಕೊಟ್ಟಿದ್ದು. 24/7 ಸ್ವಿಚ್ ಆನ್ ಆಗಿರಬಾರ್ದು. ನೀವು ಯಾವಾಗ ಯೂಸ್ ಮಾಡ್ಕೊಳ್ತೀರ ಅವಾಗ ಮಾತ್ರ ಆನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ. ಈ ಥರ ಸುಮ್ಮನೆ ದಂಡವಾಗಿ ದುಡ್ಡು ವೇಸ್ಟ್ ಮಾಡಬೇಕಾಗತ್ತೆ, ರಿಪೇರಿಗೆ ಅಂತಲೇ ದುಡ್ಡು ಹಾಕಬೇಕಾಗತ್ತೆ ಅಂಥೇಳಿ. ಸೊ ಇದಾಗಿತ್ತು ನಂದು ಇವತ್ತಿನ ಬ್ಲಾಗು, ಕಿಚನ್ ಕ್ಲೀನಿಂಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಾನು ನಿಮಗೆ ಇದು ಮುಂದಕ್ಕೆ ವೀಡಿಯೋಸ್ಗೆಲ್ಲ ಲಾಸ್ಟಲ್ಲಿ ನಾನು ನಿಮಗೆ ಫುಲ್ ನನ್ನ ಕಿಚನ್ ವಿಡಿಯೋ ಹಾಕ್ತೀನಿ. ಹೇಗೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹೇಗೆ ಕಾಣಿಸ್ತಿದೆ ವಿಡಿಯೋ ನಿಮ್ಮ ಕಿಚನ್ ಅಂಥೇಳಿ ವಿಡಿಯೋ ಹಾಕ್ತಾಯಿದ್ದೀನಿ. ಹಾಗೆಯೇ ಕಿಚನ್ ಕ್ಲೀನಿಂಗ್ ಆದಮೇಲೆ ನಾವು ಎಲ್ಲೋದ್ವಿ, ಏನು ಮಾಡಿದ್ವಿ ಅನ್ನೋದು ಒಂದು ಸಣ್ಣ ಗ್ಲಿಮ್ಸ್ ಹಾಕಿದ್ದೀನಿ, ವಿಡಿಯೋ ಗ್ಲಿಮ್ಸ್ ಹಾಕಿದ್ದೀನಿ. ಕಿಚನ್ ಕ್ಲೀನ್ ಮಾಡಿ ಸಾಕಾಗಿತ್ತು ಅಂಥೇಳಿ, ಸುಸ್ತಾಗಿತ್ತು ಅಂಥೇಳಿ, ಮನೇಲಿ ಅಡುಗೆ ಮಾಡಿಲ್ಲ ಅಂಥೇಳಿ ಮಕ್ಕಳನ್ನ ಕರ್ಕೊಂಡು ಪಿಜ್ಜಾ ಹಟ್ಗೆ ಹೋಗಿದ್ವಿ. ಪಿಜ್ಜಾ ತಿನ್ಕೊಂಡು ಬರೋಣ ಅಂತ ಮಕ್ಕಳು ತುಂಬ ದಿವಸದಿಂದ ಕೇಳ್ತಾಯಿದ್ರು, ಪಿಜ್ಜಾ ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ಸಾಧಾರಣವಾಗಿ ನಮ್ಮ ಮನೇಲಿ ನಾವು ಪಿಜ್ಜಾ ಕೊಡಿಸೋದಿಲ್ಲ. ಯಾವಾಗಲೂ ಅದು ರೇರ್ 6 months ಒನ್ಸು ಅಥವಾ ಇಯರ್ಲಿ ಒನ್ಸ್ ಆ ಥರ ಕೊಡಿಸ್ತೀವಿ ಅಷ್ಟೇ. ನಾವು ಯಾವಾಗಲೂ ಆಚೆ ತಿನ್ನೋದಾಗಿರಲಿ ಪಿಜ್ಜಾ ಕ್ರೇಜ್ ಅಷ್ಟಿಲ್ಲ. ಮಕ್ಕಳಿಗೂ ಅಷ್ಟೇ ಆಚೆ ನಾವು ಜಾಸ್ತಿ ತಿನ್ನಿಸೋದಿಲ್ಲ. ಮನೆಯಲ್ಲಿ ಊಟ ಮಾಡೋದನ್ನೇ ನಾನು ಮಕ್ಕಳಿಗೆ ಡೈಲಿ ಕೊಡೋದು. ಮತ್ತು ಯಾವಾಗಲೂ ನಮ್ಮ ಮನೇಲಿ ಡೈಲಿ ಒಂದು ರೀತಿ ಪಲ್ಯ ಇದ್ದೇ ಇರುತ್ತೆ ಮಕ್ಕಳಿಗೆ. ಸೊ ಅದು ಅಭ್ಯಾಸ ಆಗೋಗಿದೆ ನನ್ನ ಮಕ್ಕಳಿಗೆ. ಯಾವ ಪಲ್ಯ ಮಾಡಿರಲಿ, ಹಾಗಲಕಾಯಿ ಪಲ್ಯ ಮಾಡಿರಲಿ, ಯಾವುದೇ ಥರ ಸೊಪ್ಪಿನ ಪಲ್ಯ ಮಾಡಿರಲಿ, ಏನೇ ಪಲ್ಯ ಮಾಡಿರಲಿ ಮನೇಲಿ ತಿಂತಾರೆ ಮಕ್ಕಳು, ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ
ಏನೇ ಅಡುಗೆ ಮಾಡಿರಲಿ, ಇಲ್ಲ ನಾನು ಇದನ್ನ ತಿನ್ನೋಲ್ಲ ಅದನ್ನ ತಿನ್ನಲ್ಲ ಅಂತ ಹೇಳೋದಿಲ್ಲ ಮಕ್ಕಳು. ಸುಮ್ಮನೆ ತಿಂತಾರೆ, ಏನೂ ಹಠ ಮಾಡೋದಿಲ್ಲ. ಅಂದರೆ ಯಾವಾಗಾದ್ರೂ ರೇರ್ ಹಠ. ನಮ್ಮ ಮನೇಲಿ ಮಕ್ಕಳು ಹಠನೇ ಮಾಡೋದಿಲ್ಲ ಅಂತಲ್ಲ, ಹಠ ಮಾಡ್ತಾರೆ ಯಾವಾಗಾದ್ರೂ ರೇರು. ಇಲ್ಲ ನಂಗೆ ಇದು ಇಷ್ಟ ಆಗ್ತಿಲ್ಲ, ಅದು ಬೇಕು ಅಂತ ಹಠ ಮಾಡ್ತಾರೆ. ಆವಾಗ ಅವ್ರು ಕೇಳಿದ್ದನ್ನ ಮಾಡ್ಕೊಡ್ತೀನಿ. ಬಟ್ ಜಂಕ್ ಫುಡ್ಸ್ ಕೇಳೋದಿಲ್ಲ ನನ್ನ ಮಕ್ಕಳು. ಅವ್ರಿಗೆ ಬೇಕಾಗಿರೋ ಚಪಾತಿ, ಟೊಮೊಟೊ ಗೊಜ್ಜು, ಈ ಥರ. ಒಬ್ಬಳಿಗೆ ಚಿತ್ರಾನ್ನ ಅಂದರೆ ಇಷ್ಟ, ಒಬ್ಬಳಿಗೆ ಅವನಿಗೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಅನ್ನೋದು ಇಷ್ಟ, ಈ ಥರದ್ದು ಕೇಳ್ತಾರೆ. ಜಂಕ್ ಫುಡ್ಸ್ ನಮ್ಮ ಅಮ್ಮಂಗೆ ಮಾಡೋಕ್ಕೆ ಬರೋಲ್ಲ, ನಾನು ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಅವ್ರಿಗೆ ಗೊತ್ತು ನಮ್ಮ ಅಮ್ಮಂಗೆ ಮಾಡೋಕ್ಕೆ ಬರೋಲ್ಲ, ಸೊ ಕೇಳಿದ್ರು ಕೂಡ ನಮ್ಮ ಅಮ್ಮ ಮಾಡಿಕೊಡಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜಂಕ್ ಫುಡ್ಸ್ನ ಕೇಳೋದೇ ಇಲ್ಲ. ಈ ಥರ ಬರ್ಗರ್ ಮಾಡಿಕೊಡಮ್ಮ ಅಥವಾ ಸ್ಯಾಂಡ್ವಿಚ್ ಮಾಡಿಕೊಡಮ್ಮ ಅಂತ ಕೇಳೋದಿಲ್ಲ. ಯಾಕಂದರೆ ಫಸ್ಟೇ ನಾನು ಹೇಳಿಬಿಟ್ಟಿದ್ದೀನಿ ಅವ್ರಿಗೆ, ಅಮ್ಮಂಗೆ ಈ ಥರ ಎಲ್ಲ ಐ ಮೀನ್ ಚೈನೀಸು ಅಥವಾ ಈ ಚಾಟ್ಸು ಇಂಥವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತು, ಕೇಳಿದ್ರು ಮಾಡಿಕೊಡಲ್ಲ ಅಂತ. ನೋಡಿ ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಮಗ, ಮಧ್ಯದಲ್ಲಿರೋ ನನ್ನ ತಂಗಿ ಮಗ, ಇಷ್ಟು ಜನನೂ ಬಂದು ಪಿಜ್ಜಾನ ಎಂಜಾಯ್ ಮಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.